ಒಂದು ಪ್ರಾಪರ್ಟಿಯನ್ನು ರಿಜಿಸ್ಟ್ರೇಷನ್ ಮಾಡಿಸಬೇಕಾದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋ ದಾಖಲಾತಿಗಳು ಯಾವ್ಯಾವು ಅಂತ ಹೇಳಿದ್ರೆ ಸ್ನೇಹಿತರೆ, ಮೊದಲಿಗೆ ಅದು ಖಾತಾ ಬೇಕಾಗಿರುತ್ತೆ. ಖಾತಾ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಆದರೆ RTC ಕೊಡಬೇಕಾಗತ್ತೆ. ಮತ್ತು ಯಾವ್ದಾದ್ರು ಮನೆ ಅಥವಾ ಸೈಟನ್ನು ಸೇಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಈ ಖಾತಾ ಕೊಡಬೇಕಾಗತ್ತೆ. ಈ ಖಾತಾ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಮತ್ತು ಅಪ್ ಟು ಡೇಟ್ ಟ್ಯಾಕ್ಸನ್ನು ಪೇ ಮಾಡಬೇಕಾಗಿರುತ್ತೆ. ಟ್ಯಾಕ್ಸ್ ಪೇ ಮಾಡಿದರೆ ಮಾತ್ರನೇ ನಿಮಗೆ ಸೇಲ್ ಡೀಡ್ಗೆ ಅದು ಆನ್ಲೈನಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಆಗೋದು. ಇಲ್ಲ ಅಂದರೆ ಆನ್ಲೈನಲ್ಲೇ ನಿಮ್ಮ ಈ ಖಾತಾವನ್ನು ತೆಗೆದುಕೊಳ್ಳೋ ಆಗೋದಿಲ್ಲ. ಅದಕ್ಕಾಗಿ ಖಾತಾ ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ನಂತರದಲ್ಲಿ ಏನು ಬೇಕು ಅಂತ ಹೇಳಿದ್ರೆ, ಇಬ್ಬರು ವ್ಯಕ್ತಿಗಳ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಒಬ್ಬ ಬೈಯರು ಒಬ್ಬ ಇದ್ದು ಸೆಲ್ಲರ್ ತುಂಬ ಜನ ಇದ್ದರು, ಎಲ್ಲರದು ಸಹ ಒಂದು ಆಧಾರ್ ಕಾರ್ಡ್ ಕಾಪಿ ಕೊಡಬೇಕಾಗತ್ತೆ. ಮತ್ತು ಪಾನ್ ಕಾರ್ಡ್ ಸಹ ಕೊಡಬೇಕಾಗತ್ತೆ. ಬೈಯರ್ ಮತ್ತು ಸೆಲ್ಲರ್ದು ಇಬ್ಬರದು ಪಾನ್ ಕಾರ್ಡ್ ಸಹ ಕೊಡಬೇಕಾಗತ್ತೆ. ಮತ್ತು ಸೇಲ್ ಡೀಡಲ್ಲಿ ಒಂದು ಎಷ್ಟು ಅಮೌಂಟ್ಗೆ ನೀವು ಸೇಲನ್ನು ಮಾಡ್ತಾ ಇದ್ದೀರಾ ಅಷ್ಟು ಅಮೌಂಟನ್ನು ಸಹ ಸರಿಯಾದ ರೀತಿಯಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ಹಣವನ್ನು ಯಾವ ರೀತಿಯಾಗಿ ತಗೋತಾ ಇದ್ದೀರಾ, DD ಮುಖಾಂತರನೋ ಅಥವಾ RTGS ಮುಖಾಂತರವೋ ಅಥವಾ ಕ್ಯಾಶ್ ಮುಖಾಂತರವೋ ಯಾವುದ್ರ ಮುಖಾಂತರವಾಗಿ ನಿಮಗೆ ಸಂದಾಯವಾಗಿರುತ್ತೆ ಅದು ಸಂಪೂರ್ಣವಾಗಿ ದಾಖಲಿಸಬೇಕಾಗತ್ತೆ. DD ಆಗಿದ್ರೆ DD ನಂಬರು, ಅಮೌಂಟು, ಡೇಟು ಎಲ್ಲವೂ ಸಹ ಮೆನ್ಷನ್ ಮಾಡಬೇಕು. ಚೆಕ್ ಆಗಿರೋ ಸಹ ಚೆಕ್ ನಂಬರು, ಚೆಕ್ ಡೇಟು ಮತ್ತು ಅಮೌಂಟು ಎಲ್ಲವೂ ಸಹ ಸರಿಯಾದ ರೀತಿಯಲ್ಲಿ ಮೆನ್ಷನ್ ಮಾಡಿರಬೇಕಾಗತ್ತೆ ಸ್ನೇಹಿತರೆ. ಮತ್ತು ಅದೆಲ್ಲ ಆದ ನಂತರ ಇಬ್ಬರು ವಿಟ್ನೆಸ್ಗಳು ಕಡ್ಡಾಯವಾಗಿ ಹಾಕಲೇಬೇಕಾಗತ್ತೆ. ಒಬ್ಬ ಬೈಯರ್ ಕಡೆಯಿಂದ ಆಗಿರ್ಬೋದು, ಸೆಲ್ಲರ್ ಕಡೆಯಿಂದ ಆಗಿರ್ಬೋದು, ಯಾರ ಕಡೆಯಿಂದಾದ್ರೂ ಪರವಾಗಿಲ್ಲ ವಿಟ್ನೆಸ್ಸು. ಆದರೆ ಇಬ್ಬರು ವಿಟ್ನೆಸ್ಗಳ ಸಿಗ್ನೇಚರು, ಸಾಕ್ಷಿಗಳ ಸಿಗ್ನೇಚರು ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ. ಮತ್ತು ಆ ಸಾಕ್ಷಿಗಳದ್ದು ಸಹ ಆಧಾರ್ ಕಾರ್ಡ್ ಪ್ರತಿಯನ್ನು ಸಹ ನೀವು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಜೊತೆ ಕೊಡಬೇಕಾಗುತ್ತೆ ಸ್ನೇಹಿತರೆ. ಇದಿಷ್ಟು ಡಾಕ್ಯುಮೆಂಟ್ ಕೊಟ್ಟರೆ ನಿಮಗೆ ರಿಜಿಸ್ಟ್ರೇಷನ್ ಆಗೋದು, ಇಲ್ಲ ಅಂದರೆ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಆದ್ದರಿಂದಾಗಿ ಒಂದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟನ್ನು ನೀವು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಬ್ಬರು ನುರಿತ ವಕೀಲರ ಮುಖಾಂತರ ಅಥವಾ ಬಿಕ್ಲಮ್ ಯಾರಿರ್ತಾರೆ, ಪತ್ರ ಬರಹಗಾರರು ಯಾರಿರ್ತಾರೆ ಅವರ ಮುಖಾಂತರ ಒಂದು ರಿಜಿಸ್ಟ್ರೇಷನ್ ಮಾಡೋದು ಅತಿ ಮುಖ್ಯ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ರಿಜಿಸ್ಟ್ರೇಷನ್ ಬಗ್ಗೆ ಸಂಪೂರ್ಣವಾದ ನಾಲೆಡ್ಜ್ ಇರುವಂಥ ಪರ್ಸನ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಮುಂದೆ ಯಾವುದೇ ರೀತಿಯಾದ ಸಮಸ್ಯೆಗೆ ಸಿಗಿಕೊಳ್ಳೋದಿಲ್ಲ. ಇಲ್ಲವಾದರೆ ಮುಂದೆ ಯಾವ್ದಾದ್ರು ಒಂದು ಸಮಸ್ಯೆ ಬರುವ ಸಂಭವ ಇರ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು.